ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನಾನಿವತ್ತು ನಿಮ್ಮ ಹತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿ ಶೇರ್ ಮಾಡ್ತಾ ಇದ್ದೀನಿ. ತುಂಬ ನಾವು ಚಿಕ್ಕಾಗ್ಲಿಂದ ಕತೆಗಳನ್ನ ಕೇಳಿ ಟಿ ವಿದಲ್ಲೆಲ್ಲ ನೋಡಿರ್ತೀವಿ, ಒಂಥರ ಇಮ್ಯಾಜಿನ್ ಮಾಡ್ಕೊತಾ ಇರ್ತೀವಿ, ಹೀಗಿರುತ್ತೆ ಹಾಗಿರುತ್ತೆ ಅಂತ. ಅದೇ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಯಾವುದಂತ ಗೆಸ್ ಮಾಡಿ ನೋಡ್ಬೋದು. ಇದು ಕೋಟೆ, ತುಂಬ ರಾಜರ ಕಾಲದ್ದು ಕೋಟೆ, ತುಂಬ ಹಳೆ ಕೋಟೆ ಅಂತ ನೋಡ್ದೇ ಕಾಣಿಸುತ್ತೆ. ಇಲ್ಲಿ ಬಂದ್ಬಿಟ್ಟು ನೋಡಿ ಯಾವ ರೀತಿ ಇದೆ. ಇಲ್ಲಿ ಎಲ್ಲ ಹಸುಗಳಿಗೆ ಧಾನ್ಯ ಎಲ್ಲ ಇಲ್ಲಿ ದಾನ ಎಲ್ಲ ಹಾಕಿಟ್ಕೊಂಡಿದ್ದಾರೆ. ಇಲ್ಲಿ ಒಂಥರ ಡ್ರೈ ಆಗಿದೆ. ಮಳೆ ಬಂದಿದೆ, ಬಟ್ ಮಳೆ ಬಂದ್ಬಿಟ್ಟು ನೀರೆಲ್ಲ ಇಂಬ್ರೋಗಿದೆ, ಆ ಥರ ಇದೆ. ಸೊ ಒಂಥರ ಡ್ರೈ ಆಗಿರುತ್ತೆ. ಸ್ವಲ್ಪ ಬೇಸಿಗೆ ಕಾಲ, ಬಟ್ ಮಳೆ ಬಂದಿತ್ತು, ನಾರ್ಮಲ್ ಆಗಿ ತಂಪಿತ್ತು. ಸ್ವಲ್ಪ ತಂಪಾಗಿದೆ ವಾತಾವರಣ, ಮಳೆನೂ ಬಂದಿದೆ. ಈಗ ವಾಲಿ ಗುಹಾ ಅಂತೆ, ನೋಡಬೇಕು, ಬನ್ನಿ ನೋಡೋಣ. ನೋಡ್ಬೋದು, ಇದು ಅದೇ ಹಳೆ ಕಾಲದ ಬಾವಿನೇ. ತುಂಬ ಒಂಥರ ಒಳಗಡೆ ಇತ್ತು. ಒಳಗಡೆ ಇವಾಗ ಬಂದ್ಬಿಟ್ಟು ಎಲ್ಲ ಮೋಟರ್ ಪಂಪ್ ಸೆಟ್ಸ್ ಎಲ್ಲ ಹಾಕಿದ್ದಾರೆ, ಎಲ್ಲ ಅದಕ್ಕೂ ವಾಟರ್ ಸಪ್ಲೈಗೋಸ್ಕರ. ಯಾಕಂದರೆ ವಾಟರ್ ಸಪ್ಲೈ ಬೇಕಲ್ವಾ. ಸೊ ಹಾಗಾಗಿ ಮತ್ತು ಇದೆಲ್ಲ ತುಂಬ ಈಗ ಇಂಪ್ರೂವ್ ಮಾಡ್ತಾ ಇದ್ದಾರೆ ಚಿಕ್ಕದಾಗಿ. ಇಲ್ಲಿ ಬಂದ್ಬಿಟ್ಟು ಯಜ್ಞ ಯಾಗಗಳು ಮತ್ತು ಹೋಮಗಳು ಮಾಡೋದಕ್ಕೆಲ್ಲ ಇಟ್ಕೊಂಡಿದ್ದಾರೆ. ಮತ್ತು ಇದು ಬಂದ್ಬಿಟ್ಟು ನವಗ್ರಹಗಳು ಮತ್ತು ಅದ್ರಿಗೆ ಸಂಬಂಧಪಟ್ಟಿರೋ ಗಿಡ ಮರಗಳು ಎಲ್ಲ ಹಾಕಿದ್ದಾರೆ. ಮತ್ತು ನೋಡ್ಬೋದು ಸುತ್ತಮುತ್ತಲ ಬೆಟ್ಟ ಮತ್ತು ಬರೀ ಕಾಡು. ಇದು ಕಾಡು ಮಧ್ಯದಲ್ಲೇ ಇದಿದೆ. ಯಾಕಂದರೆ ಆ ಕಾಲ ರಾಜಗಳು ಎಲ್ಲನೂ ಕಾಡು ಅದರಲ್ಲಿ ಇರುತ್ತೆ. ನೋಡ್ಬೋದು, ಇಂಟ್ರೆಸ್ಟಿಂಗ್ ಆಗಿರೋದು ವಾಲಿ ಗುಹೆ. ನಾವು ಚಿಕ್ಕಾಗ್ಲಿ ರಾಮಾಯಣದಲ್ಲಿ ರಾಮನಿಗೆ ಹೆಲ್ಪ್ ಮಾಡೋದಕ್ಕೆ ಸುಗ್ರೀವ ಅಂತ ಅವರು ವಾಲಿನ ಸಂಹಾರ ಮಾಡೋದಕ್ಕೆ ರಾಮನ ಹೆಲ್ಪ್ ತಗೋತಾರಲ್ವ, ಅದೇ ವಾಲಿ ಗುಹನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಇಲ್ಲಿ ರಾಮ, ಲಕ್ಷ್ಮಣ, ಆಂಜನೇಯ ಸ್ವಾಮಿ, ಸುಗ್ರೀವ ಅವ್ರದ್ದೆಲ್ಲನೂ ಪಿಕ್ಸ್ ಅಂದರೆ ಥರ್ಮಾಕೋಲಿಂದ ಮಾಡಿ ಇಟ್ಟಿದ್ದಾರೆ. ಸ್ವಲ್ಪ ಹಿಂಗಂದರೆ ಶೇಕ್ ಆಗ್ತಾ ಇತ್ತು. ಸೊ ನೋಡ್ಬೋದು, ಇಲ್ಲಿ ಗಣೇಶ ಟೆಂಪಲ್ಲು ಇತ್ತು ಒಳಗಡೆ, ಬಟ್ ಪೂಜಾರಿಗಳು ಅಲೋ ಮಾಡಲಿಲ್ಲ, ವಿಡಿಯೋ ತಗೊಳಂಗಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಸೈಲೆಂಟ್, ಮತ್ತು ವಿಡಿಯೋ ಏನಕ್ಕೆ ಮಾಡೋದು ಅಂತ ಮಾಡಿಲ್ಲ ಅಷ್ಟೇ. ಆದಮೇಲೆ ನೋಡ್ಬೋದು, ಈ ಕಡೆ ಎಲ್ಲ ಆ ಕಡೆಯಿಂದ ಒಳಗಡೆಯಿಂದ ಬಂದು ಈ ಕಡೆಗೆ ಬರಬೇಕು. ನೋಡ್ಬೋದು ಒಳಗಡೆ ಎಲ್ಲ ಇನ್ನೂ ದೊಡ್ಡದಿದೆ. ಕೇವ್ ಅಂತ ಹೇಳಿದ್ರೆ ವಾಲಿ ಅವರು ಯುದ್ಧದಲ್ಲಿ ಒಂದು ಗುಹೆಗೆ ಹೋಗ್ತಾರೆ. ಅದು ಒಂದು ಕತೆ ಗಾದೆ ಹೇಳ್ತಾರಲ್ವ, ಕತೆ ಅದೇ ಸ್ಟೋರಿ. ಆ್ಯಂಡ್ ನೀವು ನೋಡಬೇಕಂದ್ರೆ ತುಂಬ ಯೂಟ್ಯೂಬಲ್ಲಿ, ಗೂಗಲಲ್ಲಿ ತುಂಬ ಇನ್ಫಾರ್ಮೇಷನ್ ನಮಗೆ ಸಿಕ್ಕುತ್ತೆ ಇದ್ರ ಬಗ್ಗೆ ಎಲ್ಲನೂ. ನೋಡ್ಬೋದು ಎಷ್ಟು ದೊಡ್ಡ ಬೆಟ್ಟಗಳಿದೆ. ಇದೂ ಒಳಗಡೆ ಗುಹೆ ಎಲ್ಲ ತುಂಬ ದೊಡ್ಡದಿದೆ. ಒಂಥರ ಕತ್ಲೆ ಮನ್ವಿಗೂ ಭಯ ಪಟ್ಕೊಂಡು ಅಮ್ಮ ಟಾರ್ಚ್ ಹಾಕು ಅಂತ, ಬಟ್ ನನ್ನ ಮೊಬೈಲಲ್ಲಿ ಟಾರ್ಚ್ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಕತ್ಲೆದಲ್ಲೇ ತೆಗೆದೆ. ಆದಮೇಲೆ ಅದು ಹಿಂಗೆ ಸೌಂಡ್ ಒಂಥರ ಡಿಫ್ರೆಂಟಾಗಿ ಸೌಂಡ್ ಬರ್ತಾಯಿತ್ತು. ಅದನ್ನು ಬೆಟ್ಟ ಇರುತ್ತಲ್ಲ, ಅದು ಬೆಟ್ಟನ ಹಿಂಗೆ ಹೊಡೆದ್ರೆ ಒಂಥರ ಡಿಫ್ರೆಂಟಾಗಿ. ನೋಡಿ ಎಷ್ಟು ಕತ್ಲೆ ಇದೆ, ಬಟ್ ತುಂಬ ಒಳಗಡೆ ಎಲ್ಲ ತುಂಬ ಒಂಥರ ಒಂಚೂರು ದೊಡ್ಡದಾಗಿ ಮೀಟಿಂಗ್ಸ್ ಎಲ್ಲ ನಡೆಯುತ್ತಲ್ಲ, ಸೊ ಅಷ್ಟು ಪ್ಲೇಸ್ ಅಂತೂ ಇತ್ತು. ಹೀಗೋಗಿ ಹಾಗೆ ರಿಟರ್ನ್ ಬರಬೇಕು ಅಂತ ಹೋಗಿ ನೋಡಿಕೊಂಡು ವಾಲಿ ಗುಹೆ ನೋಡಿಕೊಂಡು ಬಂದ್ವಿ. ಇದು ಬಂದ್ಬಿಟ್ಟು ವಾಲಿ, ಸುಗ್ರೀವ, ಕಿಷ್ಕಿಂಧ ಸಾಮ್ರಾಜ್ಯಕ್ಕೆ ರಾಜಗಳು. ಅವರಿಬ್ಬರು ಅಣ್ಣ ತಮ್ಮಿಂದರು ಅಂತ ಹೇಳ್ತಾರೆ. ಬಟ್ ವಾಲಿ ಅನ್ನೋವರು ಸುಗ್ರೀವ ಅವರು ಇಬ್ಬರು ಜಗಳ ಮಾಡಿಕೊಂಡು ಆದಮೇಲೆ ಸುಗ್ರೀವ ಅನ್ನೋರು ಸ್ವಲ್ಪ ವಾಲಿ ಅನ್ನೋರು ತುಂಬ ಸ್ಟ್ರಾಂಗ್ ಇರ್ತಾರೆ. ಅವರು ಸ್ವಲ್ಪ ವಾಲಿ ಅವರೆಲ್ಲ ಅಂದರೆ ನ್ಯಾಯಬದ್ಧವಾಗಿ ಇರಲ್ಲ. ಸೊ ಹಾಗಾಗಿ ತಮ್ಮನ್ನ ಸೋಲಿಸ್ಬಿಟ್ಟು ತಮ್ಮನಿಗೆ ರಾಜ್ಯ ಏನು ಕೊಡ್ದಿರ ಅವರೇ ಪರಿಪಾಲನೆ ಮಾಡ್ತಾ ಇರ್ತಾರೆ. ಹಾಗಾಗಿ ವಾಲಿ ಅವ್ರನ್ನ ಸಂಹಾರ ಮಾಡೋದಕ್ಕೆ ರಾಮ ಅವರು ಹೆಲ್ಪ್ ತಗೊಂಡಿರ್ತಾರೆ, ಸುಗ್ರೀವ ಅವರು. ಯಾವ ಥರ ಇದೆ ನೋಡ್ಬೋದು, ಕಾಡಿನ ಮಧ್ಯದಲ್ಲಿದೆ. ಇಲ್ಲಿ ಚಿರತೆ, ಕರಡಿ ಎಲ್ಲ ಇದೆ ಅಂತಾನು ಬೋರ್ಡ್ ಹಾಕಿದ್ರು, ಡೇಂಜರ್ ಅಂತ. ಅಲ್ಲೆಲ್ಲ ಗ್ರಿಲ್ಸನ್ನು ಹಾಕಿದ್ರು. ಹೇಗಿದೆ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿದೆಯಾ? ನೀವು ನೋಡ್ಬೇಕು ಅನ್ಕೋತಾ ಇದ್ದೀರಾ? ಇದು ಬಂದ್ಬಿಟ್ಟು ಗಂಗಾವತಿ ಡಿಸ್ಟಿಕ್ ತಾಲೂಕಲ್ಲಿ ಇರುತ್ತೆ. ಈ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತೆ, ನೀವು ನೋಡ್ಬೋದು, ಎಂಜಾಯ್ ಮಾಡ್ಬೋದು.
ಆ್ಯಕ್ಚುಲಿ ನಾವು ಅಮ್ಮನವರ ದೇವಸ್ಥಾನಕ್ಕೆ ಬಂದಿದ್ದು, ಬಟ್ ಇದು ವಾಲಿ ಗುಹೆ ಇದೆ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ಸೊ ಹಾಗಾಗಿ ನಾವು ನೋಡೋದಕ್ಕೆ ಹೋಗಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಅದೇ ರೀತಿ ನನ್ನ ಚಾನಲ್ನ ಮರಿದೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.